ನಾನು ಆರ್ಮಿಯಲ್ಲಿ 36 ವರ್ಷ ಸೇವೆ ಮಾಡಿ ರಿಟೈರ್ಡ್ ಆದಮೇಲೆ ಇಲ್ಲಿ ರೈತರಿಗೋಸ್ಕರ ಎರೆಹುಳ ಗೊಬ್ಬರ ಮಾಡಿ ಉತ್ತಮವಾದ ಕ್ವಾಲಿಟಿ ಗೊಬ್ಬರವನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೀಲಕಂಠಯ್ಯ ಅಂತ. ಒಂದು ವರ್ಮಿ ಕಾಂಪೋಸ್ಟ್ ಯೂನಿಟ್ನ ಸ್ಟಾರ್ಟ್ ಮಾಡಿದ್ವಿ. ಉತ್ತಮ ಗುಣಮಟ್ಟದಲ್ಲಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಬಂದಿದ್ದೀವಿ. ಸುಮಾರು ಜನ ರೈತರುಗಳಿಗೆ, ಗಾರ್ಡನ್ ಮಾಡೋರಿಗೆ, ಸಣ್ಣ ಸಣ್ಣ ಪಾಕೆಟ್ಗಳು ತೊಗೊಳ್ಳೋರಿಗೆ, ಪ್ಲಸ್ ಬಲ್ಕಾಗಿ ತೊಗೊಳ್ಳೋರಿಗೆ ಲೋಡ್ ಗಟ್ಟಲೆ ಕೊಡ್ತಾ ಇದ್ದೀವಿ. ಸುಮಾರು 1 ವರ್ಷದಿಂದ ನಾವು ಒಂದು 150 ಟನ್ನಷ್ಟು ಗೊಬ್ಬರ ತಯಾರಿ ಮಾಡಿ ಈಗಾಗಲೇ ಜನಗಳಿಗೆ ಕೊಟ್ಟಿದ್ದೀವಿ. ನಮಗೆ ಉತ್ತಮವಾದ ರಿಸಲ್ಟ್ ಬರ್ತಾ ಇದೆ. ಎಲ್ಲ ರೈತರುಗಳು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಬಹಳ ಖುಷಿ ತಂದಿರೋ ವಿಷಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿತಿನ್ ಅಂತ. ನಾನೀಗ ರೀಸೆಂಟಾಗಿ MBBS ಮುಗಿಸಿದ್ದೀನಿ. ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಸೈಂಟಿಫಿಕ್ ಆಗಿ ಒಂದು ಒಳ್ಳೆ ಕ್ವಾಲಿಟಿನ ರೈತರಿಗೆ ಕೊಡ್ಬೇಕನ್ನೋದು ನನ್ನ ಒಂದು ಉದ್ದೇಶ ಆಗಿರೋದ್ರಿಂದ ನನಗಿರೋ ಸಮಯದಲ್ಲಿ ಭಾನುವಾರ, ಶನಿವಾರ ಈ ಥರ ಸಮಯದಲ್ಲಿ ನನ್ನ ತಮ್ಮನಿಗೆ ಗೈಡ್ ಮಾಡ್ಕೊತ ನಾನು ಎರೆಹುಳ ಗೊಬ್ಬರನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೋದ ವರ್ಷದಲ್ಲಿ ನಮಗೆ ಇದು ಲಾಭನ ನಷ್ಟನ ಅನ್ನೋದು ಸೆಕೆಂಡ್ರಿ ಥಾಟ್ ಇತ್ತು. ಆದರೆ ಹೋಗ್ತಾ ಹೋಗ್ತಾ ನಮ್ಗೇನು ಅರಿವಾಯಿತು ಅಂದರೆ ಇದರಲ್ಲೂ ಒಂದು ಒಳ್ಳೆ ಲಾಭ ಇದೆ ಅನ್ನೋದು ನಮ್ಗೆ ಗೊತ್ತಾಯಿತು. ಯಾಕೆಂದರೆ ಒಂದು ಡಿಮ್ಯಾಂಡ್ ಅಷ್ಟು ಪ್ರಕಾರ ಇದೆ. ನಾನು ಯಾರ ಹತ್ರ ಮಾತಾಡಿದ್ದೀನೋ ಇನ್ನೋವರೆಗೂ ನಮ್ಮ ಎರೆಹುಳ ಗೊಬ್ಬರ ಮಾಡ್ತಾ ಇರೋರಾಗಲಿ, ಅವ್ರು ಯಾರು ನಮ್ಮನ್ನು ಕಾಂಪಿಟೇಷನ್ ಥರ ಅಥವಾ ನಾವು ಮಾಡಿದ್ರೆ ಅವ್ರಿಗೇನೋ ಇದಾಗುತ್ತೆ ಅನ್ನೋ ಥರ ಯಾರೂ ಇದು ಮಾಡಿಲ್ಲ. ನಮಗೆ ಎಲ್ಲರೂ ನೀವು ಮಾಡಿ, ಆಮೇಲೆ ಇದಕ್ಕೆ ಎಷ್ಟು ಮಾಡಿದ್ರೂ ಸಾಲಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ನಮಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದು ನೋಡಿ ನಾವು ಅದೇ ಮನೋಭಾವನ ಮುಂದಕ್ಕೆ ಇದು ಮಾಡ್ತೀವಿ. ಯಾರೇ ನಮ್ಮ ಹತ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಲಿ ಅಥವಾ ಹುಳಗಳು ಬೇಕು ಅಂತ ಬಂದಿರೋರಿಗೆ ನಾವು ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ ಒಂದು ಸಪೋರ್ಟ್ ಆಗಿ ಇದು ಮಾಡಿದ್ದೀವಿ. ನಾವು ಎರೆಹುಳ ಗೊಬ್ಬರ ಪ್ರೊಡಕ್ಷನ್ ಮಾಡ್ತೀವಿ ಅಂತ ತಿಳಿದಾದ್ಮೇಲೆ ನಮಗೆ ಈ ಜಮೀನಿನ ಓನರ್ ಆದ ಶ್ರೀ ಪ್ರಕಾಶ್ ಸರ್ ಅವರು ಈ ಒಂದು ಒಳ್ಳೆ ಕೆಲಸನ ಗುರುತಿಸಿ ಈ ಜಮೀನ ನಮಗೆ ನೀವು ಫ್ರೀಯಾಗಿ ಯೂಸ್ ಮಾಡಿ ಅಂತ ಹೇಳಿ ಕೊಟ್ಟರು. ಇದರಲ್ಲೇ ನೀವು ತಿಳ್ಕೊಬೋದು ಹೇಗೆ ಒಂದು ಎರೆಹುಳ ಗೊಬ್ಬರ ಮತ್ತು ಸಾವಯವ ಕೃಷಿಗೆ ಏನು ಇವಾಗ ಒಂದು ಬೆಲೆ ಇದೆ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು. ಒಂದು ಒಳ್ಳೆ ಕ್ವಾಲಿಟಿ ವರ್ಮಿ ಕಂಪೋಸ್ಟ್ ಪ್ರೊಡಕ್ಷನ್ ಮಾಡೋದಕ್ಕೆ ಭಾಳಷ್ಟು ಮೆಥಡ್ಗಳಿದ್ದಾವೆ. ಇದು ಪಿಟ್ ಮೆಥಡ್ ಆಗಿರ್ಬೋದು, ವಿಂಡ್ರೋ ಮೆಥಡ್ ಆಗಿರ್ಬೋದು, ಅಥವಾ ಪಾಲಿಬ್ಯಾಗ್ ಮೆಥಡ್ ಆಗಿರ್ಬೋದು. ನಾವು ಇಲ್ಲಿ ಏನು ಪಾಲಿಸ್ತಾ ಇದ್ದೀರಿ ಅದು ಒಂದು ವಿಂಡ್ರೋ ಮೆಥಡ್. ನಾವು ಭಾಳಷ್ಟು ಕಡೆ ನೋಡಿ ಮಾಡಿ ಹಾಗೂ ನಮ್ಮ ಓನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಾವು ಈ ಮೆಥಡ್ನ ಸೆಲೆಕ್ಟ್ ಮಾಡಿದ್ದೀವಿ. ಈ ಮೆಥಡು ನಮಗೆ ಕಾಸ್ಟ್ ಫ್ರೆಂಡ್ಲಿ ಹಾಗೂ ತುಂಬ ಒಂದು ಈಸಿಯಾಗಿ ಮಾಡುವಂಥ ಮೆಥಡ್. ನಾವು ಸಗಣಿನ ನಾಟಿ ಹಸು ಗೋಶಾಲೆಗಳಿಂದ ತೊಗೊತೀವಿ. ಸಗಣಿ ಸಿಕ್ಕಿದ ಮೇಲೆ ಮೀಥೇನ್ ಗ್ಯಾಸ್ ಎಲ್ಲ ರಿಲೀಸ್ ಆಗೋವರೆಗೂ ಅದರಲ್ಲಿ ನೀರು ಹೊಡಿಬೇಕಾಗುತ್ತೆ. ಅದನ್ನು ಬೆಡ್ ಮಾಡ್ತೀವಿ ನಾವು. ಈ ಬೆಡ್ಡಿನ ಆಕಾರ ಏನು ಅಂತ ನೀವು ಕೇಳಿದ್ರೆ 4 ಅಡಿಗೆ 1.5 ಅಡಿ ಹೈಟು, ಲೆಂತ್ ಎಷ್ಟು ಬೇಕಾದ್ರೂ ನೀವು ತೊಗೋಬೋದು. ಶೇಪಿನ ಬೆಡ್ ರೆಡಿ ಆದಮೇಲೆ ಅದರಲ್ಲಿ ನಾವು ಅಡಿಗೆ 1 kg ಲೆಕ್ಕದಷ್ಟು ಹುಳ ಬಿಡ್ತೀವಿ. ಈ ಹುಳ ಬಿಟ್ಟ ಮೇಲೆ ಅದ್ರ ಮೇಲೆ ನಾವು ಸೂರ್ಯನ ಕಿರಣಗಳಿಂದ ಅದನ್ನ ಬಚಾವ್ ಮಾಡೋದಕ್ಕೆ ಅದ್ರ ಮೇಲೆ ನಾವು ಏನಾದರೂ ಗರಿ ಅಥವಾ ಇನ್ನೊಂದು ಶೇಡ್ ನೆಟ್ ಏನಾದರೂ ಒಂದು ಮುಚ್ಚಬೇಕಾಗುತ್ತೆ. ಮುಚ್ಚಿದ ಮೇಲೆ 20 ದಿನಗಳ ಕಾಲ ದಿನದಲ್ಲಿ 2 ಸಲ ಹಂಗೆ ನಾವು ಅದಕ್ಕೆ ನೀರು ಕೊಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಮಾಯಿಶ್ಚರ್ 60 to 80% ಮಾಯಿಶ್ಚರ್ ನಾವು ಯಾವಾಗೂ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ಟೆಂಪ್ರೇಚರ್, ಅದರಲ್ಲಿ ಅನೆರೋಬಿಕ್ ಡಿಕಂಪೋಸಿಷನ್ ಆಗಿ ಅದರಲ್ಲಿ ನಮಗೆ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಇದರಿಂದ ಹುಳಗಳು ಸಾಯ್ತವೆ. ಆ ಹೀಟನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ನೀರನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ಅದಾದಮೇಲೆ ಚೆನ್ನಾಗಿ ಗಾಳಿ ಆಡಬೇಕು. ಇಷ್ಟೇ. ಬನ್ನಿ ಒಂದು ಬೆಡ್ ಹೇಗಿರುತ್ತೆ ನೋಡೋಣ. ಇದರಲ್ಲಿ ಬಹಳಷ್ಟು ಎರೆಹುಳಗಳು ಇರ್ತವೆ. ಇದರಲ್ಲಿ ನಮ್ಮದು 2 ಥರ ಸಂತತಿಗಳಿದ್ದಾವೆ. ಒಂದು ಈ ಥರ ದೊಡ್ಡದಾಗಿರುವುದು ಇದು ಆಫ್ರಿಕಾದ ತಳಿ. ಇದರ ಹೆಸರು ಯುಡ್ರಿಲಸ್ ಯೂಜಿನಿಯಾ ಅಂತ. ಇದು ಆಫ್ರಿಕನ್ ನೈಟ್ ಕ್ರಾಲರ್ ಅಂತ ಕರೀತಾರೆ. ಹಾಗೂ ಈ ಥರ ಸಣ್ಣದಾದ ಹುಳಗಳು ಇದರ ಹೆಸರು ಐಸೀನಿಯಾ ಫೆಟಿಡಾ. ಇದನ್ನು ಆಸ್ಟ್ರೇಲಿಯನ್ ರೆಡ್ ವರ್ಮ್ ಅಂತ ಕರೀತಾರೆ. ಇವೆರಡೂ ಸೇರಿ ನಮ್ಮ ಗೊಬ್ಬರವನ್ನು ಅತ್ಯುತ್ತಮವಾದ ಒಂದು ಕ್ವಾಲಿಟಿಯ ವರ್ಮಿ ಕಂಪೋಸ್ಟಾಗಿ ಕನ್ವರ್ಟ್ ಮಾಡ್ತವೆ. ಒಂದೊಂದು ಹುಳಗಳು ಅದರ ಬಾಡಿ ವೆಯ್ಟ್ ಅಷ್ಟು ಗೊಬ್ಬರವನ್ನು ದಿನದಲ್ಲಿ ತಿಂತವೆ ಮತ್ತು ಅದನ್ನು ಇಕ್ಕೆ ಮಾಡ್ತವೆ. ಇದರದ್ದು ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಮೊಟ್ಟೆಯನ್ನು ಕೊಡುತ್ತೆ. ಒಂದು ಮೊಟ್ಟೆಯಲ್ಲಿ 3 ರಿಂದ 4 ಹುಳಗಳು ಕೂಡ ನಮಗೆ ಉತ್ಪತ್ತಿ ಆಗುತ್ತೆ. ಸೊ ನಾವು ಹಾಕೋ 1 kg ಇನಿಷಿಯಲಿ ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ಅದು 4 ರಿಂದ 5 kg ಆಗಿರುತ್ತೆ ಒಂದು ಪ್ರೊಡಕ್ಷನ್ ಸೈಕಲ್ ಮುಗಿಯೋಷ್ಟರಲ್ಲಿ. ಇದು ಏನಂದರೆ ರಾತ್ರಿ ಹೊತ್ತು ಜಾಸ್ತಿ ಕೆಲಸ ಮಾಡುತ್ತೆ ಮತ್ತು ದಿನದಲ್ಲಿ ಸೂರ್ಯನ ಕಿರಣಗಳಿಂದ ಬಚಾವಕ್ಕೆ ಒಳಗಡೆ ಹೋಗಿ ಇರ್ತವೆ. ನೋಡಿ, ಇಷ್ಟು ಸಣ್ಣ ಜಾಗದಲ್ಲಿ ಎಷ್ಟು ಎರೆಹುಳಗಳಿದ್ದಾವೆ. ಇದರಿಂದ ನೀವು ಅರ್ಥ ಮಾಡ್ಕೋಬೋದು ಇಷ್ಟು ದೊಡ್ಡ ಬೆಡ್ಡಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ಗಟ್ಟಲೆ ಎರೆಹುಳಗಳಿರ್ತವೆ ಅಂಥೇಳಿ. ಅವೆಲ್ಲನೂ ದಿನ ಹಗಲು ರಾತ್ರಿ ಅಂದರೆ ಕೆಲಸ ಮಾಡ್ತವೆ ನಮಗಾಗಿ. ಇದು ಯಾವುದೇ ಹೊಸದಾಗಿ ನಾವೇನು ಕಂಡುಹಿಡ್ದಿರೋದಲ್ಲ.
ಇದು ಪ್ರಕೃತಿಯಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ನಾವು ಒಂದು ಲಾರ್ಜ್ ಸ್ಕೇಲಲ್ಲಿ ಅದನ್ನ ರೆಪ್ಲಿಕೇಟ್ ಮಾಡ್ತಾ ಇದ್ದೀರಿ ಹೊರತು ಇದೇನು ಹೊಸದೇನಲ್ಲ. ಇಲ್ಲಿ ಯಾವುದೇ ಕೆಮಿಕಲ್ಲು ಅಥವಾ ಏನೇ ಇದ್ರದ್ದು ಪ್ರಯೋಗ ನಾವು ಮಾಡಲ್ಲ. ಈಗ ನಾವು ಒಂದು ನಾಟಿ ಹಸು ಗೋಶಾಲೆಯಿಂದ ಸಗಣಿ ತಂದು ಒಂದು ಕಡೆ ಹಾಕೊಂಡ್ಮೇಲೆ ಅದೊಂದೇ ರಾ ಮೆಟೀರಿಯಲ್ ಅಲ್ಲ ನಮ್ಮದು. ಬಾಳೆ ದಿಂಡಾಗಿರ್ಬೋದು, ಗೊಬ್ಬರದ ಸೊಪ್ಪಾಗಿರ್ಬೋದು, ಇತ್ಯಾದಿ ಬೇರೆ ಯಾವ್ದಾದ್ರು ಸೊಪ್ಪಾಗಿದ್ರು ಅದನ್ನು ತಂದು ನಾವು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಚಾಪ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಬೆಡ್ ಆಕಾರದಲ್ಲಿ ನಾವು ಹಾಕ್ಕೋತೀವಿ. ಹಾಕ್ಕೊಂಡ್ಮೇಲೆ ನಾವು ಅದರಲ್ಲಿ ನೀರನ್ನು ಬಿಟ್ಟು ಅದರದ್ದು ಕರೆಕ್ಟ್ ಟೆಂಪ್ರೇಚರು ಮತ್ತು ಕರೆಕ್ಟ್ ಎನ್ವೈರ್ಮೆಂಟ್ ಸಿಕ್ಕಿದ್ಮೇಲೆ ನಾವು ಅದರಲ್ಲಿ ಹುಳಗಳನ್ನು ಬಿಡ್ತೀವಿ. ಹುಳಗಳು ಬಿಟ್ಟ ಮೇಲೆ ಒಂದು 20-25 ದಿನದವರೆಗೂ ದಿನದಲ್ಲಿ 2 ಬಾರಿ ಆ ಥರ ನಾವು ನೀರು ಕೊಡ್ತೀವಿ. 25 ದಿನ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇರೋ ಥರ 1-2 ಇಂಚು ನಮಗೆ ವರ್ಮಿ ಕಂಪೋಸ್ಟ್ ಆಗಿ ರೆಡಿ ಇರುತ್ತೆ. ಈ ವರ್ಮಿ ಕಂಪೋಸ್ಟ್ನ ನಾವು ಮೇಲ್ಗಡೆಯಿಂದ ತೊಗೊಂಡು ಬೆಳಕು ಬೀಳ್ದಿರೋ ಕಡೆ ಅಂದರೆ ನೆರಳಲ್ಲಿ ಅದನ್ನ ಹಾರಿಸಿ ನಾವು 20% ಮಾಯಿಶ್ಚರ್ವರೆಗೂ ತೊಗೊಂಬಂದು ಅದನ್ನ ನಾವು ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡಿದ್ಮೇಲೆ ನಾವು ರೈತರು ಇದರಲ್ಲಿ ಆಗಲೇ ಸಾಕಷ್ಟು ಸೂಕ್ಷ್ಮಜೀವಿಗಳು ಇರೋದ್ರಿಂದ ನಮಗೆ ರೈತರು ಟ್ರೈಕೋಡರ್ಮಾ, ಸುಡೋಮೋನಾಸ್ ಏನಾದರೂ ಬೇಕಿತ್ತು ಅಂದರೆ ನಮ್ದು ಅದು ಕಲ್ಚರ್ ಕೂಡ ರೆಡಿ ಇದೆ. ಆ ಕಲ್ಚರ್ನ ನಾವು ಡೈಲ್ಯೂಟ್ ಮಾಡಿ ಅದರಲ್ಲಿ ಪ್ರಪೋರ್ಷನ್ ತಕ್ಕನಾಗೆ ಮಿಕ್ಸ್ ಮಾಡಿ ಅದನ್ನು ನಾವು ಪ್ಯಾಕ್ ಮಾಡಿ ಅದೇನು ಪ್ರೊಸೀಜರ್ ಇದೆಯೋ 7 ದಿನದ ಪ್ರೊಸೀಜರ್ ಇದೆ ಅದು. ಅದನ್ನು ನೆರಳಲ್ಲಿ ಇಡಬೇಕಾಗುತ್ತೆ. ಇನ್ನೊಂದು ಅದನ್ನ ನಾವು ಪ್ಯಾಕ್ ಮಾಡಿ ಅವ್ರಿಗೆ ಟೈಮಿಗೆ ಕೊಡ್ತೀವಿ. ಇದು 2 ಇಂಚ್ ಲೇಯರ್ ನಾವು ತೊಗೊಂಡ್ಮೇಲೆ ಏನಾಗುತ್ತೆ, ಮತ್ತೆ ಅದ್ರ ಮೇಲೆ ನಾವು ಇದನ್ನ ಹೊಚ್ಚಿ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 10-15 ದಿನದಲ್ಲಿ ಮತ್ತೆ ಇನ್ನೊಂದು 2-3 ಇಂಚ್ ಲೇಯರು ರೆಡಿ ಇರುತ್ತೆ. ಮತ್ತೆ ಅದನ್ನ ತೊಗೊಂಡು ಇದೇ ಥರ 2-3 ಸಲ ಸೈಕಲ್ ರಿಪೀಟ್ ಆದಾಗ ನಮ್ದೊಂದು ಬೆಡ್ ಖಾಲಿ ಆಗಿರುತ್ತೆ. ಇದು ಮುಗಿಯೋಷ್ಟರಲ್ಲಿ 2 ತಿಂಗಳು ನಮಗೆ ಸಮಯಾವಕಾಶ ಬೇಕಾಗುತ್ತೆ. 2 ತಿಂಗಳ ನಂತರ ಹುಳಗಳು ಕೂಡ ಬಹಳಷ್ಟು ಜಾಸ್ತಿ ಆಗಿರ್ತವೆ. ಅದನ್ನು ನಾವು ಬೇರೆ ಬೆಡ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಎರೆಹುಳ ಗೊಬ್ಬರ ಪ್ರೊಡಕ್ಷನ್ ಮಾಡೋದು ಒಂದು ಒಳ್ಳೆ ಕೆಲಸ ಅಂತ ಗೊತ್ತಾಯಿತು. ಈಗ ಇದರಲ್ಲಿ ದುಡ್ಡಿದೆಯಾ ಅಂತ ಒಂದು ಪ್ರಶ್ನೆ. ಇದರಲ್ಲಿ ಖಂಡಿತ ದುಡ್ಡಿದೆ. ಈಗ ಇದರಲ್ಲಿ ನಾವು ಎಷ್ಟು ಪ್ರೊಡಕ್ಷನ್ ಮಾಡೋಕ್ಕಾಗ್ತಾ ಇದೆಯೋ ಅದು ನಮಗೆ ಡಿಮ್ಯಾಂಡ್ಗೆ ನಾವು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಕಾರಣದಿಂದ ಯಾರೇ ಬಂದು ಇದರಲ್ಲಿ ಪ್ರೊಡಕ್ಷನ್ ಮಾಡಿದ್ರು ಅವ್ರಿಗೆ ಅನುಕೂಲ ಆಗೋದಂತೂ ಗ್ಯಾರಂಟಿ ಇದೆ. ಆದರೆ ಓವರ್ ನೈಟ್ ಆಗುತ್ತೆ ಅದು ಸುಳ್ಳು. ಒಂದು ಜಾಬ್ಗಿಂತ ಚೆನ್ನಾಗಿ ಆದಾಯ ಇದರಲ್ಲಿ ಗಳಿಸ್ಬೋದು ಯಾರೇ ಆಗಲಿ. ಈಗ ನಮಗೆ ರೈತರು ಒಂದು ಕಸ್ಟಮರ್ ಆಗಿರ್ಬೋದು, ನಮ್ಮ ಅರ್ಬನ್ ಗಾರ್ಡನರ್ಸು ಬಹಳಷ್ಟು ಜನ ನಮ್ಮನ್ನು ನೋಡಿ ನಾವು ಟೆರೆಸ್ ಗಾರ್ಡನಿಂಗ್ ಮಾಡ್ತಾ ಇದ್ದೀವಿ, ನಾವು ಮನೇಲೇ ಇದು ತರಕಾರಿ ಸೊಪ್ಪು ಬೆಳೀತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ತೊಗೊಂಡೋಗ್ತಾರೆ. ತೊಗೊಂಡೋಗ್ಬಿಟ್ಟು ಅವ್ರು ಹಾಕಿ ಒಂದು ಒಳ್ಳೆ ತರಕಾರಿ ಅಥವಾ ಒಂದು ಹಣ್ಣು ಬಂದಾಗ ಅದ್ರ ಫೋಟೋ ತೆಗೆದು ನಮ್ಗೆ ಕಳಿಸ್ತಾರೆ. ಅದರಿಂದ ನಮ್ಗೆ ಭಾಳ ಖುಷಿ ಆಗುತ್ತೆ. ಇದಕ್ಕೆ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಕೂಡ ಬಹಳ ಇದೆ. ಬೇರೆ ದೇಶದಲ್ಲಿ ವರ್ಮಿ ಕಂಪೋಸ್ಟ್ಗೆ ಭಾಳಷ್ಟು ಡಿಮ್ಯಾಂಡ್ ಕೂಡ ಇದೆ. ಇದು ನೀವು ಹೇಗೆ ಮುಂದುವರಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನಮಗೂ ಈಗ ರಿಟೇಲು ಮತ್ತು ಹೋಲ್ಸೇಲ್ ಎರಡರಲ್ಲೂ ಡಿಮ್ಯಾಂಡ್ ನಮಗಿದೆ. ನಾವು ಈ ಪ್ರೆಸೆಂಟ್ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 60 ಟನ್ವರೆಗೂ ನಾವು ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ನಮಗಿದೆ. ಅದೇ ಇನ್ನು ಮುಂದಕ್ಕೇನೂ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ಐಡಿಯಾ ನಮಗಿದೆ. ಇದು ನೋಡಿ, ನಮ್ಮ ಫಿನಿಶ್ಡ್ ಪ್ರಾಡಕ್ಟ್ ಸಿದ್ಧಿ ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ 25 kg ಬ್ಯಾಗ್ ರೆಡಿ ಇದೆ. ನಮ್ಮ ಕಸ್ಟಮರ್ ಆರ್ಡರ್ ಪ್ರಕಾರ ನಾವು ಬ್ಯಾಗ್ ಮಾಡ್ತೀವಿ. ಇದು ನಮಗೆ ಜನ ಕೇಳ್ತಾರೆ ಎಲ್ಲ ಬೆಳೆಗೆ ಹಾಕ್ಬೋದಾ ಅಥವಾ ಏನು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿ. ಎಲ್ಲ ಬೆಳೆಗೂ ಹಾಕ್ಬೋದು, ಇದಕ್ಕೆ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ಪ್ರಮಾಣ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿ ಅದು ಬೆಳೆಯ ವಯಸ್ಸು ಹಾಗೂ ಅವರ ಭೂಮಿಯ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ. ರೈತರು ನಮ್ಗೆ ಸ್ಪೆಸಿಫಿಕ್ ಆಗಿ ಅವ್ರು ಏನು ಬೆಳೆ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಯಾವ ಥರ ಬೇಕು, 25 kg ಬ್ಯಾಗ್ ಬೇಕಾ, 50 kg ಬ್ಯಾಗ್ ಬೇಕಾ, ಇಲ್ಲಾಂದರೆ ಕೆಲವು ರೈತರು ಇಲ್ಲೇ ಬಂದು ಒಂದು ಇದ್ರ ಟ್ರಕ್ ಲೋಡಲ್ಲಿ ಬೇಕಂತ ಹೇಳ್ತಾರೆ ಲೂಸಲ್ಲಿ, ಅದನ್ನು ಮಾಡಿದ್ದೀವಿ. 1 kg 2 kg ಯಾವ ಥರ ಯಾರಿಗೆ ಬೇಕೋ ಆ ಥರ ನಾವು ಕೊಡ್ತೀವಿ. ಈಗ ರೀಸೆಂಟಾಗಿ ನಾವೊಂದು ರಿಟೇಲ್ ಪ್ಯಾಕೇಜಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಮ್ಮದು 2 ತಿಂಗಳು ಪ್ರೊಡಕ್ಷನ್ ಆದಮೇಲೆ ನಾವು ಈ ಥರ ಒಂದು ನೆರಳಿರೋ ಜಾಗದಲ್ಲಿ ಅದನ್ನು ಸ್ಟೋರ್ ಮಾಡ್ತೀವಿ. ಹಾಗೆ ನಮ್ಗೆ ಆರ್ಡ್ರ್ ಬಂದಾಗ ಕಸ್ಟಮರೇ ಬಂದು ಬೇಕಾದ್ರೆ ಕ್ವಾಲಿಟಿ ಚೆಕ್ ಮಾಡಿ ನೋಡಿ ಅವ್ರಿಗೆ ಯಾವ ಥರ ಪ್ಯಾಕೇಜಿಂಗ್ ಬೇಕೋ ಆ ಥರ ಪ್ಯಾಕೇಜಿಂಗಲ್ಲಿ ಅವರು ತುಂಬಿಸ್ಕೊಂಡು ತೊಗೊಂಡೋಗ್ಬೋದು. ಈ ಥರ ಹಿಡ್ಕೊಂಡಾಗ ಅದು ನಮ್ಮ ಕೈಯಲ್ಲಿ ಒಂದು ಮುದ್ದೆ ಆಗಬೇಕು. ಆದರೆ ಅದರಿಂದ ನೀರೇನು ಸೋರಬಾರ್ದು. ಮುದ್ದೆ ಆಗಲಿಲ್ಲ ಅಂದರೆ ಅದು 20%ಗಿಂತ ಕಡಿಮೆ ಇದೆ ಅಂತ ಅರ್ಥ. ಅಕಸ್ಮಾತ್ ನೀರು ಸೋರ್ತು ಅಂದರೆ ಜಾಸ್ತಿ ಮಾಯಿಶ್ಚರ್ ಇದೆ ಅಂತ ಅರ್ಥ. ನಾವು ಕರೆಕ್ಟಾಗಿ 20% ಮಾಯಿಶ್ಚರ್ ಇರೋ ಹಾಗೆ ಪ್ಯಾಕ್ ಮಾಡೋದು. ನಾವು ಬರೀ ನೀವು ಆರ್ಗ್ಯಾನಿಕಾಗಿ ತಿನ್ನಬೇಕು ಅಂತ ಹೇಳೋದಲ್ಲ, ನಾವು ಕೂಡ ಅದನ್ನೇ ಪಾಲಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಮನೆಗೆ ಬೇಕಾದದ್ದು ಟೊಮೊಟೊ ಆಗಿರ್ಬೋದು, ಒಂದು ಬದನೆಕಾಯಿ, ಬೀನ್ಸು ಹಾಗೂ ಮೆಣಸಿನ್ಕಾಯಿ, ಇದೆಲ್ಲ ನಾವು ಇಲ್ಲೇ ಬೆಳ್ಕೊತಾ ಇದ್ದೀವಿ. ನಮ್ಮ ಗೊಬ್ಬರ ಹಾಕಿ ಯಾವುದೇ ಕೀಟನಾಶಕ ಏನೂ ಹಾಕ್ದಿರ ಇಂಥ ಒಳ್ಳೆ ಬೆಳೆ ನಮ್ಗೆ ಸಿಗ್ತಾ ಇದೆ. ಇದು ತಿಂತಾರೆ ನಮ್ದೊಂದು ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ.
ಇದು ನಮ್ಮ ಫಿಲ್ಟ್ರಿಂಗ್ ಯೂನಿಟ್. ನಾವು ಅಲ್ಲಿಂದ ತೊಗೊಂಬಂದಿದ್ದ ಗೊಬ್ಬರನ 20% ಮಾಯಿಶ್ಚರ್ ಮೇಂಟೈನ್ ಮಾಡಿದ್ಮೇಲೆ ಇಲ್ಲಿ ಫಿಲ್ಟರ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ತೊಗೊಂಡೋಗಿ ಸ್ಟೋರೇಜಲ್ಲಿ ಇದು ಮಾಡ್ತೀವಿ. ನೋಡಿ, ಆ ಥರ ಕಲೆಕ್ಟ್ ಮಾಡಿರೋ ವರ್ಮಿ ಕಂಪೋಸ್ಟ್ನ ಇದರಲ್ಲಿ ಹಾಕಿದಾಗ ಇದು ಈ ಮಷೀನಿಂದ ಫಿಲ್ಟರ್ ಆಗಿ 4mm ಸೀವ್ ಹಾಕಿದ್ದೀವಿ. ಅದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಅದರಿಂದ ನಮ್ಗೆ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ವರ್ಮಿ ಕಂಪೋಸ್ಟ್ ಫಿಲ್ಟರ್ ಆಗಿ ಬರುತ್ತೆ. ಈ ಥರ ಓಪನ್ ಮೆಥಡಲ್ಲಿ ಮಾಡ್ಬೋದಾ, ಇದರಿಂದ ಏನು ನ್ಯೂಟ್ರಿಯೆಂಟ್ಸ್ ಎಲ್ಲ ಲೀಚ್ ಔಟ್ ಆಗುತ್ತೆ ಅಥವಾ ಹುಳಗಳು ಎಲ್ಲ ಓಡೋಗ್ತವೆ, ಈ ಥರ ಎಲ್ಲ ಭಾಳಷ್ಟು ಪ್ರಶ್ನೆಗಳು ಇರ್ತವೆ ಜನಗಳದ್ದು. ಆ ಥರ ಎಲ್ಲ ಏನೂ ಆಗೋದಿಲ್ಲ. ಈ ಆಹಾರ ಎಲ್ಲಿರುತ್ತೋ ಹುಳ ಅಲ್ಲಿರುತ್ತೆ, ಆಯಿತಾ. ಮತ್ತು ಯಾವುದೇ ಇದು ಲೀಚ್ ಔಟ್ ಏನೂ ಆಗಲ್ಲ. ನಾವು ಪ್ರತಿ ಬ್ಯಾಚ್ ಆದಮೇಲೂ ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿಸ್ತೀವಿ. ನಮಗೆ ಅದು ಸ್ಯಾಟಿಸ್ಫೈ ಆದರೆ ಮಾತ್ರ ನಾವು ಅದನ್ನು ಕಸ್ಟಮರ್ಗೆ ಕೊಡೋದೇ ಹೊರತು ನಮ್ಗೆ ಇನ್ನೋವರೆಗೂ ಯಾವುದೇ ಬ್ಯಾಚ್ ಫೇಲ್ ಆಗಿಲ್ಲ. ನೋಡಿ, ಸ್ಟಾರ್ಟಿಂಗಲ್ಲಿ ಮಾಡೋವಾಗ ಇದು ಒಂದು ಒಳ್ಳೆ ಮೆಥಡು. ನೀವು ಒಂದು ಪಿಟ್ಗಾಗಲಿ ಅಥವಾ ಶೆಡ್ಗಾಗಿ ಈ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದು ಬರ್ಡನ್ ಆಗುತ್ತೆ ಹೊರತು ಈ ಥರ ಒಂದು ಚೀಪಾಗಿರೋ ಒಂದು ಮೆಥಡಲ್ಲಿ ಮಾಡಿದ್ರೆ ನೀವೇ ಆದಷ್ಟು ಬೇಗ ಪ್ರಾಫಿಟಬಲ್ ಆಗ್ತೀರ. ಮತ್ತು ಈ ಬಿಗಿನರ್ಸು ಇವ್ರಿಗೆಲ್ಲ ಇದೊಂದು ಒಳ್ಳೆ ಮೆಥಡು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಸಣ್ಣ ಬ್ಯಾಚಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ನಿಮಗೆ ಹೇಗೆ ಹೊಂದುತ್ತೆ ಅದ್ರ ಮೇಲೆ ನೀವು ಮುಂದುವರ್ಸ್ಕೊಂಡು ಹೋಗಿ. ಇದು ನೋಡಿ, ಈಗ ವರ್ಮಿ ಕಂಪೋಸ್ಟು ಒಂದು ಲೇಯರ್ ರೆಡಿ ಇದೆ ಇಲ್ಲಿ ನಮಗೆ, ಆಯ್ತಲ್ವಾ. ಇದನ್ನು ಈ ಥರ ನಾವು ಕೆರೆದಾಗ ಏನಾಗುತ್ತೆ, ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಹುಳಗಳೆಲ್ಲ ಈಗ ಆ ಡಿಸ್ಟರ್ಬೆನ್ಸಿಂದ ಒಳಗಡೆ ಹೋಗುತ್ತೆ. ಅದರಿಂದ ನಮಗೆ ಇದನ್ನು ಮೇಲ್ಗಡೆ ಒಂದು ಲೇಯರ್ ತೊಗೊಳೋದು ಬಹಳ ಸುಲಭ ಆಗುತ್ತೆ. ಇವಾಗ ಸಾಕಷ್ಟು ಮೊಟ್ಟೆಗಳು ಇದೆಲ್ಲ ಫಿಲ್ಟರಾಗಿ ಹೋಗ್ತವೆ. ಅದೆಲ್ಲ ರೈತರ ಭೂಮಿಗೆ ಹೋಗಿ ಅಲ್ಲಿ ಯಾವಾದ್ರೂ ಕೆಲಸಗಳು ಮಾಡೋದ್ರಿಂದ ಅದು ಒಂದು ಒಳ್ಳೆ ವಿಚಾರನೇ. ನಾನು ಕೆಲಸದಲ್ಲಿ ನೋಡ್ತಾ ಇರೋವಾಗ ಸಾಕಷ್ಟು ಪೇಷಂಟ್ಗಳು ನಮಗೆ ಈ BP, ಶುಗರು ಮತ್ತು ಕ್ಯಾನ್ಸರು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ತಾ ಇರೋದ್ರಿಂದ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಅಂತ ನೀವು ಕೇಳ್ಬೋದು. ಈ ಕಾಯಿಲೆಗಳು ನಾವು ನೋಡ್ತಾ ಇದ್ದಿದ್ದು 60-70 ವರ್ಷದ ಮೇಲಿನವ್ರಿಗೆ. ಈಗ ನಾವು ನೋಡ್ತಾ ಇರೋದು 30-40-50 ವರ್ಷದಲ್ಲೇ ಈ ಕಾಯಿಲೆಗಳು ಶುರು ಆಗ್ತಾ ಇರೋದ್ರಿಂದ ಇದ್ರ ಕಾರಣ ಏನು ಅಂತ ನಾನು ಯೋಚನೆ ಮಾಡಿ, ನಾನು ರಿಸರ್ಚ್ ಮಾಡಿ ನೋಡಿದಾಗ ನಾವು ತಿಂತಾ ಇರೋ ಊಟ, ನಾವು ಇರೋ ಪರಿಸರ ಮತ್ತು ನಮ್ಮ ಲೈಫ್ ಸ್ಟೈಲೇ ಅಂತ ನನಗೆ ಗೊತ್ತಾಯಿತು. ಸಾವಯವ ಕೃಷಿ, ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಆಹಾರ ತಿಂದರೆ ನಮಗೆ ಉತ್ತಮವಾದದ್ದು ಅಂತ ನಾನು ಯೋಚನೆ ಮಾಡಿ ನೋಡಿದಾಗ, ನೀವು ತಿಂತಾ ಇರೋದು ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಏನು ಕ್ವಾಲಿಟಿ ಇರುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗಿರೋ ವಿಷಯ. ಇದು ನಮಗೆ ತಿಳಿದ ಮೇಲೆ ಈ ಒಂದು ಆರ್ಗ್ಯಾನಿಕ್ ಇಕೋಸಿಸ್ಟಮ್ ಒಂದು ಸೃಷ್ಟಿ ಮಾಡಬೇಕು. ಅದರಲ್ಲಿ ನಮ್ಮ ಕೈಲಾಗೋದು ಏನಾಗುತ್ತೆ ಅಂತ ಒಂದು ಮಾಡಬೇಕು. ಈಗ ನಾನು ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ಬಂದ ಮೇಲೆ ಅವನಿಗೆ ಚಿಕಿತ್ಸೆ ಕೊಡೋದು ನಂದು ಡ್ಯೂಟಿ. ಆದರೆ ಆ ಕಾಯಿಲೆ ಬರ್ದಿರೋಂಗೆ ಅವನಿಗೆ ತಡೆಗಟ್ಟೋದು ಹೇಗೆ, ಅಥವಾ ಅವನು ಆ ಕಾಯಿಲೆ ಬರ್ದಿರಂಗೆ ಹೆಂಗೆ ಕಾಪಾಡ್ಕೋಬೋದು, ಇದನ್ನ ಹೇಳ್ಕೊಡೋದು ಕೂಡ ನನ್ನ ಕರ್ತವ್ಯ ಆಗಿರುತ್ತೆ. ಈ ಎರೆಹುಳ ಮಾಡುವ ಸೈಂಟಿಫಿಕ್ ವಿಧಾನ ನಾನು ಕಲ್ತ್ಕೊಂಡೆ. ಅದರಲ್ಲಿ ನಮ್ಮ GKVKಯ ಡಾಕ್ಟರ್ ವೆಂಕಟರಮಣ ನಾಯಕ ಸರು, ಡಾಕ್ಟರ್ ಲಕ್ಷ್ಮಣ್ ರೆಡ್ಡಿ ಸರು, ಡಾಕ್ಟರ್ ಶಿವಕುಮಾರ್ ಸರು, ಇವರೆಲ್ಲ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಅದರಲ್ಲೂ ಇಲ್ಲಿ ನಮ್ಮ ICAR ಅಲ್ಲಿ ಡಾಕ್ಟರ್ ರೂಪಾ ಮೇಡಮು ಮತ್ತು ಸೆಲ್ವಕುಮಾರ್ ಸರು ನಮಗೆ ಗುಣಮಟ್ಟ ಹೆಂಗೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದು ಮತ್ತು ಹೆಂಗೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಬಹಳ ನಮಗೆ ಸಹಾಯ ಮಾಡಿದ್ದಾರೆ. ನಾನು ಆರ್ಮಿಯಿಂದ ನಿವೃತ್ತಿ ಬಂದ ಮೇಲೆ ಈ ಒಂದು ಸಿದ್ಧಿ ಆರ್ಗ್ಯಾನಿಕ್ ಅನ್ನೋ ಸಂಸ್ಥೆ ಓಪನ್ ಮಾಡಿ ಅದರೊಳಗೆ ವರ್ಮಿ ಕಾಂಪೋಸ್ಟ್ ಮಾಡಿ ಎರೆಹುಳ ಗೊಬ್ಬರನ ರೈತರಿಗೆ ಕೊಡ್ತಾ ಇರೋದು ನನಗೆ ಭಾಳ ಹೆಮ್ಮೆ. ನಾನು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಇದು ನನಗೆ ಭಾಳ ಸಂತೋಷ ವಿಷಯ. ಸೊ ರೈತರಿಗೂ ಇದರಿಂದ ಉಪಯೋಗ ಆಗಲಿ, ಅದು ಭೂಮಿಗೂ ಕೂಡ ಒಂದು ಒಳ್ಳೆ ಫಲವತ್ತತೆ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಉದಾಹರಣೆಗೆ ನಾನು ಒಬ್ಬ ರೈತರಿಗೆ ಕೋಲಾರಲ್ಲಿ ಟೊಮೊಟೊ ಬೆಳೆಗೆ ಗೊಬ್ಬರ ಕೊಟ್ಟಿದ್ದೆ. ಅವರು ಈ ವರ್ಷ ನಾವು ಅದು ಬೆಳೆಗೆ ಉಪಯೋಗಿಸಿ ಅದರಲ್ಲಿ 3 ಎಕರೆಯಲ್ಲಿ 35 ಲಕ್ಷ ಸಂಪಾದನೆ ಮಾಡಿ ನನಗೆ ಫೋನ್ ಮಾಡಿ, ಸರ್ ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆ ಉತ್ತಮವಾದ ಬೆಳೆ ಬಂತು, ನನಗೆ ಒಳ್ಳೆ ದುಡ್ಡು ಬಂದಿದೆ ಸರ್ ಅಂತೇಳ್ಬಿಟ್ಟು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಇದು ಅದೇ ಥರ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಉಪಯೋಗ ತಗೊಂಡು ಒಳ್ಳೆ ಇಳುವರಿ ಬೆಳಿಬೋದು, ಒಳ್ಳೆ ಬೆಳೆ ಬೆಳಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.